ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಕುರಿತು ಒಂದು ಅದ್ಭುತವಾದ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಹಕ್ಕಿಯು ಬಾನೆತ್ತರಕ್ಕೆ ಹಾರುತ್ತಿದೆ ನೋಡು, ನವಿಲು ನಾರಿಯಂತೆ ನರ್ತನ ಮಾಡುತ್ತಿದೆ ನೋಡು, ಶಿಕ್ಷಣ ಸೌಹಾರ್ದತೆಯನ್ನು ಬೆಳೆಸುತ್ತಿದೆ ನೋಡು, ಸಂವಿಧಾನ ನಮ್ಮೆಲ್ಲರನ್ನು ಸದೃಢವಾಗಿ ನಡೆಸುತ್ತಿದೆ ನೋಡು, ನೋಡು ನೋಡು ಎಷ್ಟು ಚೆಂದ ನೋಡು ನಮ್ಮ ಸಂವಿಧಾನ, ಸಂವಿಧಾನವನ್ನು ಒಮ್ಮೆ ಓದಿ ತಿಳಿದು ನೋಡು ಎಂದು ಹೇಳುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳು ಮತ್ತು ಎಲ್ಲ ಶಿಕ್ಷಕ ವೃಂದಕ್ಕೆ ಮತ್ತು ನಮ್ಮ ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರೆಗೆ, ನನ್ನೆಲ್ಲ ಸಹಪಾಠಿಗಳಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ವಿಶೇಷ ವಿನೂತನ ವಿನಮ್ರಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಚಿಕ್ಕದಾದ ಭಾಷಣವನ್ನು ಪ್ರಾರಂಭಿಸುತ್ತಿದ್ದೇನೆ. ಆತ್ಮೀಯರೇ, ಈ ದಿನ ನಾವೆಲ್ಲರೂ ಸೇರಿ ಶುಭ್ರವಾದ ಬಟ್ಟೆಯನ್ನು ಹಾಕ್ಕೊಂಡು ಕೈಯಲ್ಲಿ ಧ್ವಜವನ್ನು ಹಿಡಿದುಕೊಂಡು ತ್ರಿವರ್ಣ ಬಾವುಟವನ್ನು ಹಾರಿಸಿ ಜನಗಣಮನವೆಂದು ಭಾರತದ ಸಂವಿಧಾನದ ಕುರಿತು ತಿಳಿದು ಅರಿತು ನಡೆಯುವ ಒಂದು ಶುಭ ಗಳಿಗೆಯಲ್ಲಿದ್ದೇವೆ. ಹೌದು, ಈ ದಿನ ಭಾರತ ದೇಶಕ್ಕೆ ತನ್ನದೇ ಆದಂತಹ ಒಂದು ಅತ್ಯದ್ಭುತವಾದ ಸಂವಿಧಾನವನ್ನು ನಾವು ರಚಿಸಿಕೊಂಡಂಥ ದಿನ. ಅಂದರೆ 1950 ಜನವರಿ 26ರಂದು ಭಾರತೀಯರೇ ಸೇರಿ ತಮ್ಮದೇ ಆದಂಥ ಒಂದು ವಿಶೇಷ ಸಂವಿಧಾನ ಕೈಪಿಡಿಯನ್ನು ರಚಿಸಿಕೊಂಡಂಥ ದಿನ. ಭಾರತ ದೇಶದ ಸಂವಿಧಾನ ಜಗತ್ತಿನಲ್ಲಿ ಅತಿ ದೀರ್ಘವಾದ ಅತಿ ಉದ್ದವಾದ ಲಿಖಿತ ಸಂವಿಧಾನವಾಗಿದೆ. ನಮ್ಮ ಸಂವಿಧಾನ ಇಲ್ಲಿಯವರೆಗೆ ನೂರಾರು ತಿದ್ದುಪಡಿಗಳನ್ನು ಪಡೆದುಕೊಂಡಿದೆ. ಕಾಲಕ್ಕೆ ತಕ್ಕಂತೆ ಬೇಕಾದ ಕಾನೂನುಗಳನ್ನು ಅಳವಡಿಸಿಕೊಂಡು ಬಲಿಷ್ಠ ಸಂವಿಧಾನ ಎಂದು ಪ್ರಜಾಪ್ರಭುತ್ವದಲ್ಲಿ ತನ್ನದೇ ಆದಂಥ ಯಶಸ್ವಿಯನ್ನು ಕಂಡಿದೆ ನಮ್ಮ ಭಾರತ ಸಂವಿಧಾನ. ಭಾರತದ ಸಂವಿಧಾನ ಸುಮಾರು 470ಕ್ಕೂ ಅಧಿಕ ಕಲಂಗಳನ್ನು ಹೊಂದಿದೆ. ಸುಮಾರು 25 ಭಾಗಗಳು, 12 ಅನುಚ್ಛೇದಗಳನ್ನು ಹೊಂದಿರುವ ಒಂದು ಅತ್ಯದ್ಭುತವಾದ ಅನನ್ಯ ಸಂವಿಧಾನ ನಮ್ಮ ಭಾರತ ಸಂವಿಧಾನವಾಗಿದೆ. ಇಂದು ಭಾರತದ 140 ಕೋಟಿಗೂ ಅಧಿಕ ಜನರು ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣ ನಮ್ಮ ಭಾರತ ದೇಶದ ಒಂದು ಭವ್ಯವಾದ ಗ್ರಂಥವಾದ ಭಾರತ ಸಂವಿಧಾನವೆಂದು ಹೇಳಬಹುದು. ಭಾರತ ಸಂವಿಧಾನ ಕೇವಲ ಒಂದೆರಡು ದಿನಗಳಲ್ಲಿ ತಯಾರಾಗಿರುವಂಥದ್ದಲ್ಲ. ಸುಮಾರು 60 ದೇಶಗಳನ್ನು ತಿರುಗಿ ಆ ದೇಶದಲ್ಲಿರುವ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ಬಂದು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ. ಭಾರತ ಸಂವಿಧಾನ ತಯಾರಾಗಲು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ತೆಗೆದುಕೊಂಡಿದೆ. ಈ ನಮ್ಮ ಅದ್ಭುತವಾದ ಸಂವಿಧಾನ ರಚನೆಯಾಗಲು ಆ ಒಂದು ಕಾಲಘಟ್ಟದಲ್ಲಿ ಸುಮಾರು 64 ಲಕ್ಷಗಳು ಖರ್ಚಾಗಿರುವುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಈ ಒಂದು ಸಂವಿಧಾನ ರಚಿಸುವಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಸ್ಪೃಶ್ಯತೆ, ಅಸಮಾನತೆ, ಮೇಲು ಕೀಳುಗಳೆಲ್ಲವನ್ನು ಕಿತ್ತೆಸೆಯುವಲ್ಲಿ ಬಹುದೊಡ್ಡ ಪಾತ್ರ ಅಂಬೇಡ್ಕರ್ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಅವರು ಪೀಠಿಕೆ ಎನ್ನುವಂತಹ ಒಂದು ಅಧ್ಯಾಯವನ್ನು ಭಾರತದ ಸಂವಿಧಾನಕ್ಕೆ ಧಾರೆ ಎರೆದಿದ್ದಾರೆ. ಅದರಂತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು, ಬಾಬು ರಾಜೇಂದ್ರ ಪ್ರಸಾದರವರು, ಅಲ್ಲಾಡಿ ಕೃಷ್ಣಮೂರ್ತಿ, BN ರಾಯ್, ಸಚ್ಚಿದಾನಂದ ಸಿನ್ಹಾರಂಥ ಅದೆಷ್ಟೋ ಸಂವಿಧಾನ ತಜ್ಞರು ಭಾರತದ ಸಂವಿಧಾನ ರಚನೆಯಾಗುವಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಭಾರತದ ತನ್ನದೇ ಆದಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಚಾರ, ವಿಚಾರ, ನಡೆ, ನುಡಿ, ಸಂಪ್ರದಾಯಗಳನ್ನು ಹೊಂದಿರುವ ರಾಷ್ಟ್ರ ಭಾರತ ಆಗಿತ್ತು. ಅಷ್ಟೇ ಅಲ್ಲದೆ ಶ್ರೀಮಂತ ಮತ್ತು ನೈಸರ್ಗಿಕವಾಗಿ ಬಹಳ ಅದ್ಭುತವಾಗಿತ್ತು. ಇದರೊಟ್ಟಿಗೆ ಮೌಢ್ಯಗಳು, ಕಂದಾಚಾರಗಳು, ಮೇಲು ಕೀಳುಗಳು ಕೂಡ ಈ ದೇಶ ಎಷ್ಟು ಬಲಿಷ್ಠ ಮತ್ತು ಅದ್ಭುತವಾಗಿತ್ತು ಅಷ್ಟೇ ಅದ್ಭುತವಾಗಿತ್ತು. ಆದರೆ ಈ ದೇಶದಲ್ಲಿ ಇದೆಲ್ಲವನ್ನು ಕಿತ್ತೆಸೆಯಲೆಂದೇ ಭಾರತ ಸಂವಿಧಾನದಲ್ಲಿ ಹಲವಾರು ವಿಶೇಷ ಕಾಯ್ದೆ ಕಾನೂನುಗಳನ್ನು ರಚಿಸಲಾಗಿದೆ. ಭಾರತದ ಎಲ್ಲರೂ ಸಮಾನರೆಂದು ಘೋಷಿಸಲಾಗಿದೆ. ಇಂದು ಒಬ್ಬ ಸಾಮಾನ್ಯ ವ್ಯಕ್ತಿಯು ತನ್ನ ಇಷ್ಟದಂತೆ ಬದುಕು ಸಾಗಿಸಲು ಸಾಧ್ಯ ಎಂದರೆ ಅದು ಭಾರತದಲ್ಲಿ ಮಾತ್ರ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಕಾರಣ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಬೆಳೆದು ಬಂದಿದೆ. ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಿದಂತೆ ಭಾರತದ ಜನಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಅಂಶಗಳನ್ನು ಒಳಗೊಂಡಿದ್ದೇವೆ. ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯಗಳು ನಮಗೆ ಸಿಕ್ಕಿವೆ. ಒಬ್ಬ ವ್ಯಕ್ತಿ ತನ್ನಿಷ್ಟ ಬಂದಂತೆ ತನ್ನ ಧರ್ಮವನ್ನು ಪಾಲಿಸಬಹುದು, ತನ್ನ ಅನಿಸಿದಂತೆ ಬದುಕಬಹುದು. ಆತನಿಗೆ ಎಲ್ಲ ರೀತಿಯಾದಂಥ ಸ್ವಾತಂತ್ರ್ಯಗಳನ್ನು ಭಾರತ ದೇಶದಲ್ಲಿ ಸೇರಿಸಲಾಗಿದೆ. ಭಾರತ ದೇಶದ ಸಂವಿಧಾನದಲ್ಲಿ ಅಡಕಗೊಳಿಸಲಾಗಿದೆ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಹೀಗೆ ಹಲವಾರು ಅಂಶಗಳು, ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಭಾರತ ಸಂವಿಧಾನದಲ್ಲಿ ಸೇರ್ಪಡಿಸಲಾಗಿದೆ.
ಭಾರತ ಸಂವಿಧಾನ ನಮ್ಮೆಲ್ಲರಿಗೂ ಒಂದೇ ಎಂದು ನೋಡುತ್ತದೆ. ನಮಗೆ ಎಲ್ಲರೂ ಸಮಾನರೆಂದು ನೋಡುತ್ತದೆ. ಆದಾಗ್ಯೂ ಕೆಲ ವರ್ಗಗಳನ್ನು ಮೇಲೆತ್ತುವ ಕಾರಣದಿಂದಾಗಿ ಮೀಸಲಾತಿ ಎನ್ನುವಂಥ ಅಸ್ತ್ರವನ್ನು ಕೊಟ್ಟಿದೆ. ಅದು ತಪ್ಪಲ್ಲ, ಆದರೆ ಅದನ್ನು ಇತ್ತೀಚೆಗೆ ತಪ್ಪಾಗಿ ಬಳಸಿಕೊಳ್ಳುತ್ತಿರುವುದು ತಪ್ಪು. ಈ ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ಎಲ್ಲ ಅಂಶಗಳನ್ನು ತಿಳಿಯೋಣ, ಕಲಿಯೋಣ ಮತ್ತು ಪಾಲಿಸೋಣ ಎಂದು ಹೇಳುತ್ತಾ, ಕೇವಲ ಪರೀಕ್ಷೆ ದೃಷ್ಟಿಯಿಂದ ಭಾರತದ ಸಂವಿಧಾನ ಓದುವುದಷ್ಟೇ ಅಲ್ಲದೆ ಅತ್ಯುತ್ತಮವಾದ ಬದುಕನ್ನು ನಿರ್ವಹಿಸಲು ಅಗತ್ಯವಿರುವ ಕಾರಣ ಮುಂದಿನ ದಿನಮಾನಗಳು ನಾವೆಲ್ಲರೂ ಕೂಡ ಭಾರತ ಸಂವಿಧಾನವನ್ನು ಓದೋಣ, ತಿಳಿಯೋಣ ಮತ್ತು ಪಾಲಿಸೋಣ. ಇಷ್ಟು ಹೇಳುತ್ತಾ ನನ್ನ ಚಿಕ್ಕದಾದ ಭಾಷಣಕ್ಕೆ ಚಿಕ್ಕ ಚುಕ್ಕಿಯನ್ನು ಇಡುತ್ತೇನೆ. ಧನ್ಯವಾದಗಳು. ಭಾರತ ಮಾತೆಗೆ ಜಯವಾಗಲಿ, ಭಾರತ ಸಂವಿಧಾನಕ್ಕೆ ಜಯವಾಗಲಿ. ಜೈ ಭಾರತ್ ಮಾತಾ ಕಿ, ಜೈ ಕರ್ನಾಟಕ ಮಾತಾ ಕಿ.